ಯುನಿವೆಫ್ ಕರ್ನಾಟಕ ವತಿಯಿಂದ ಅರೀರಿ ಮನುಕುಲದ ಪ್ರವಾದಿಯನ್ನು ಅಭಿಯಾನದ ಸಮಾರೋಪ ಸಮಾರಂಭವು ನಗರದ ಪುರಭವನದಲ್ಲಿ ನಡೆಯಿತು. ಬಿಜಾಪುರ ವಿರಕ್ತ ಮಠದ ಶ್ರೀ ವಿರತೀಶಾನಂದ ಸ್ವಾಮೀಜಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ದೇಶದ ಮೂಲಮಂತ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿದ್ದು, ಅವರು ರಚಿಸಿದ ಸಂವಿಧಾನದ ತಿದ್ದುಪಡಿಗೆ ಪ್ರಯತ್ನ ನಡೆಯುತ್ತಿದೆ. ಆದರೆ ಯಾವುದೇ ಕಾರಣಕ್ಕೂ ಸಂವಿಧಾನದ ತಿದ್ದುಪಡಿಗೆ ಅವಕಾಶ ನೀಡುವುದಿಲ್ಲ ಎಂದರು. ಮಾನವರೆಲ್ಲ ಒಂದೇ, ದೇವನೊಬ್ಬನೇ ತಂದೆ ಹಿಂಗಂದಾಗ ಚಲೋ ಆಕೈತಿ ನೋಡ್ರಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂದ್ರೆ ಚಲೋ ಆಕೈತೇನ? ಏನು ಇವ್ರ ಇಟ್ಟೆ ಗೋಳ್ಯಾಗಿ ಉಳ್ಕಿದ್ರ ಜೋಡಿ ಬಡ್ದಾಡ್ಕೊತ ಕುಂದ್ರದ, ರಕ್ತ ಚೆಲ್ಲಾಡ್ಕೊತ ಕುಂದ್ರದ. ಎಲ್ಲಾರ ಪರಮಾತ್ಮ ಯಾರದನ? ಒಬ್ಬನೇ ಅದನ. ಅವ್ ಹೆಸರು ಬೇರೆ ಬೇರೆ ಇಟ್ರಿ. ಇವರೆಲ್ಲ ಅಂದಾರ, ಇವ್ರು ಗಾಡ್ ಅಂದಾರ, ಇವ್ರು ಶಿವ ಅಂದಾರ, ಅವ್ರು ಬ್ರಹ್ಮ ಅಂದಾರ, ಇವ್ರು ಪರಶಿವ ಅಂದಾರ. ಬೇರೆ ಬೇರೆ ದೇವನೊಬ್ಬ, ನಾಮ ಹಲವು. ಆ ಪರಮಾತ್ಮನ ನಾವು ಮಕ್ಕಳು ಎಲ್ಲರೂ ಅದೇ ಒಂದೇ. ಈ ಮಕ್ಕಳು ಅಂತಕ್ಕೆ ಹೆಂಗೆ ಭಿನ್ನತೆಯನ್ನು ಮಾಡೋದು? ಅದಕ್ಕೆ ನಾವು ಈ ಭಿನ್ನತೆಗಳನ್ನು ಒಟ್ಟೆ ಮಾಡಬಾರ್ದು. ಈ ಸತ್ಯ ನುಡಿಯನ್ನು ಅನುಷ್ಠಾನಕ್ಕೆ ತರಕ್ಕೆ ಮತ್ತು ನಾಟಕ ಮಾಡಾಕತ್ತಾರೆ. ಅದು ಎಲ್ಲಿಯವ್ರಿಗೆ ಗೊತ್ತದನ? ಮತ್ತು ನಿಮ್ಮವರೇ ಈ ಮಲೆನಾಡು ಈ ಭಾಗನವ್ರು ಅದಾರಲ್ಲ, ಇವರೇ ಮಾಡಾಕ್ತಾರೆ. ಸೆಂಟ್ ಅಲೋಷಿಯಸ್ ಸ್ವಾಯತ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ ಆಲ್ವಿನ್ ಡೇಸಾ ಮಾತನಾಡಿ, ಎಲ್ಲರೂ ಅವರವರ ನಂಬಿಕೆಯಿಂದ ಬಾಳಿದರೆ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ. ಆದರೆ ಪೂರ್ವಾಗ್ರಹ ಪೀಡಿತರಾದರೆ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತಿದೆ. ಅಶಾಂತಿಗಿಂತ ಶಾಂತಿಯೇ ಮುಖ್ಯವಾಗಬೇಕು. ಹಾಗಾಗಿ ಯಾರೂ ಪೂರ್ವಾಗ್ರಹ ಪೀಡಿತರಾಗಬಾರದು ಎಂದರಲ್ಲದೆ, ಪ್ರವಾದಿ ಪೈಗಂಬರ್ ಅವರು ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವದ ಅರಿತು ತಾನೀಗ ಮೂಕವಿಸ್ಮಿತನಾದೆ ಎಂದು ಹೇಳಿದರು. ಅರೀರಿ ಮನುಕುಲದ ಪ್ರವಾದಿಯನ್ನು ಯೂನಿವರ್ಸಲ್ ವೆಲ್ಫೇರ್ ಫೋರಂ ಕರ್ನಾಟಕದವರು ನಡೆಸುವಂಥ ಈ ಅಭಿಯಾನಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆಗಳು. ಅರಿವು ಯಾಕೆ ಬೇಕು? ಇದೊಂದು ದೊಡ್ಡ ಸವಾಲು. ಅರಿವಿಲ್ಲದೆ ಆಗುವುದಿಲ್ಲವೇ? ಎಷ್ಟು ಸಂಗತಿಗಳು ಅರಿವೇ ಇಲ್ಲದಾಗೆ ನಡೀತಾ ಹೋಗ್ತವೆ. ಆದರೂ ಕೂಡ ಈ ಒಂದು ತಂಡ ತಮ್ಮ ಪ್ರವಾದಿಗಳ ಜೀವನ, ಅವರು ಜೀವಿಸಿದ ಜೀವನ ಮೌಲ್ಯಗಳು, ಅವರ ಪ್ರೀತಿಯ ಸಂದೇಶ, ಅವರ ಶಾಂತಿಯ ಸಂದೇಶ, ಅವರ ಜೀವನದಲ್ಲಿ ನಡೆದಂಥ ಕೆಲವು ತುಣುಕುಗಳು, ಕೆಲವು ಸನ್ನಿವೇಶಗಳು, ಅದನ್ನು ಅವರು ನಿಭಾಯಿಸಿದ ರೀತಿ, ಇದಕ್ಕೆ ಸಂಬಂಧಪಟ್ಟನೆ ಕೈಪಿಡಿಗಳನ್ನು ತಯಾರು ಮಾಡಿ ಮನೆ ಮನೆಗೆ ಎಂಬಂತೆ ಎಲ್ಲರಿಗೂ ಹುರಿದುಂಬಿಸಿ ನಿಜವಾದ ಅರಿವು ಮೂಡಿಸುವುದು ನಮಗೆ ಅಗತ್ಯವಾಗಿದೆ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಖಜಾಂಚಿ ಪದ್ಮರಾಜ್ ಆರ್ ಪೂಜಾರಿ ಮಾತನಾಡಿ, ಜಗತ್ತಿನ ಮಹಾನ್ ಪುರುಷರು ಯಾವತ್ತೂ ಯಾರನ್ನೂ ದ್ವೇಷಿಸಲು ಕಲಿಸದೆ ಪ್ರೀತಿಸಲು ಮಾತ್ರ ಕಲಿಸಿದ್ದಾರೆ. ಎಲ್ಲ ಧರ್ಮಗಳ ಸಾರವೂ ಒಂದೇ ಆಗಿದೆ. ಅದನ್ನು 10% ಮಂದಿ ಮಾತ್ರ ತಿರುಚಲು ಪ್ರಯತ್ನಿಸುತ್ತಾರೆ. ಅಂಥವರನ್ನು ಸಮಾಜದಿಂದ ಹೊರಗಿಡಬೇಕು ಎಂದರು. ವಿನಂತಿಸಿಕೊಳ್ಳುವುದಿಷ್ಟೇ, ಯಾವತ್ತೂ ಕೂಡ ನಾವು ಸಂಯಮ, ತಾಳ್ಮೆಯನ್ನು ಜೀವನದಲ್ಲಿ ಉಪಯೋಗಿಸುವ. ಅತಿ ಆಶೆ, ದುರಾಶೆಗಳು ಬೇಡ. ಅವನಲ್ಲಿ ಇವತ್ತು 2 ಗೋಲ್ಡ್ ಚೈನ್ ಹಾಕಿದ್ದೇನೆ, ನಾನು 3 ಚೈನ್ ಹಾಕಬೇಕು ಅನ್ನುವಂಥದ್ದು ಬೇಡ. ನಮಗೆ ಪರಮಾತ್ಮ ಎಷ್ಟು ಕರುಣಿಸ್ತಾನೋ ಅದು ಇದ್ದದ್ರಲ್ಲಿ ನಾವು ಸಂತೋಷದಲ್ಲಿರಲು ನಾವು ಕಾಪಾಡಬೇಕು. ಇವತ್ತು ಬಹುಶಃ ತಮಗೆಲ್ಲ ತಿಳಿದಿರಬೇಕಾದ್ರೆ 2020ರಲ್ಲಿ ಬಹುಶಃ ಈ ಒಂದು ಜಗತ್ತನ್ನೇ ತಲ್ಲಣೆಣಿಸಿದ ಕೊರೋನಾ ಮಹಾಮಾರಿ ಕಾಯಿಲೆ ಬಂತು ಅಂತ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಎಲ್ರಿಗೂ ಗೊತ್ತಿದೆ ಕೊರೋನಾ ಬಂದು ಏನಾಯಿತು ಅನ್ನುವಂಥದ್ದು. ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಬಂತು. ಇದು ಒಂದು ಸ್ಕ್ಯಾಮ್ ಆಗ್ತಾ ಇದೆ ಜಗತ್ತಿನಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬಂತು. ಆದರೆ ನನ್ನಲ್ಲಿ ಒಂದು ನನಗೇನು ಜ್ಞಾನ ಬಂತು ಅಂತ ಹೇಳಿದರೆ, ಬಹುಶಃ ಈ ಪ್ರಪಂಚದಲ್ಲಿ ಅನಾಚಾರಗಳು ಜಾಸ್ತಿ ಆಗ್ತಾ ಇದೆ, ಇದನ್ನು ನಿಲ್ಲಿಸಲು ಇದೊಂದು ದೇವರ ಆಟ ಅಂತ ನಾನು ತಿಳ್ಕೊಂಡೆ ಒಮ್ಮೆ. ಮಾನವ ಸ್ವಾತಂತ್ರ್ಯ ಕಲ್ಯಾಣ ಮತ್ತು ಪ್ರವಾದಿ ಮಹಮ್ಮದ್ ಎಂಬ ವಿಷಯದಲ್ಲಿ ನಡೆದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಯುನಿವೆಫ್ ಕರ್ನಾಟಕದ ಅಧ್ಯಕ್ಷ ರಫೀಉದ್ದೀನ್ ಕುದ್ರೋಳಿ ವಹಿಸಿ ಮಾತನಾಡಿದರು. ತನ್ನ ಕಾರ್ಯಗಳ ಮೂಲಕ, ತನ್ನ ಕರ್ಮಗಳ ಮೂಲಕ ಜನರನ್ನು ಅಭಿಸಂಬೋಧಿಸುತ್ತಾರೆ. ಆದರೂ ಕೂಡ ದುಷ್ಟರು ಬಲಾಢ್ಯರಾದಾಗ ಆ ದುಷ್ಟರನ್ನು ಸಜಬಡಿಯಲಿಕ್ಕಾಗಿ ಎಲ್ಲ ಕಾಲದಲ್ಲೂ ಯುದ್ಧ ನಡೆದಿದೆ. ಇಸ್ಲಾಮಿನಲ್ಲೂ ಕೂಡ ಯುದ್ಧ ನಡೆದಿದೆ. ಆದರೆ ಕಳಿಂಗದಲ್ಲಿ ಯುದ್ಧ ನಡೆದಾಗ ನಾನು ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದಂಥ ಯುದ್ಧಕ್ಕೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ನಡೆದಂಥ ಯುದ್ಧಕ್ಕೂ ಅಜಗಜ ವ್ಯತ್ಯಾಸವಿದೆ.
ಪ್ರವಾದಿ ಮೊಹಮ್ಮದ್ ಸಲಾಸಂ ಕಾಲದಲ್ಲಿ 25ಕ್ಕಿಂತಲೂ ಹೆಚ್ಚು ಯುದ್ಧ ನಡೆದಿದೆ ಮತ್ತು ಪ್ರಮುಖ 7 ಯುದ್ಧಗಳು ನಡೆದಿವೆ. ಆ ಯುದ್ಧಗಳಲ್ಲಿ ಕೇವಲ ಬೆರಳೆಣಿಕೆ ಜನರು ಮಾತ್ರ ಅದರಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ, ಸಾಯಿಸಲ್ಪಟ್ಟಿದ್ದಾರೆ. ಲಕ್ಷದಷ್ಟು ಜನರು ಕೂಡ ಸಾಯಿಸಿಲ್ಲ. ಮತ್ತು ಎಲ್ಲ ಯುದ್ಧಗಳು ಕೂಡ ಪ್ರತಿರೋಧದ ಯುದ್ಧಗಳಾಗಿವೆ ಹೊರತು ಅದು ಆಕ್ರಮಣವಾಗಿರಲಿಲ್ಲ ಎಂಬ ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡಿಸಬೇಕಾಗಿದೆ. ಇವತ್ತು ಜನರು ಹೇಳುವುದು ಪ್ರವಾದಿ ಮೊಹಮ್ಮದ್ ಸಲಾಸಂ ಬದ್ರ್ ಯುದ್ಧ ನಡೆಸಿದ್ದಾರೆ, ಉಹುದ್ ಯುದ್ಧ ಮಾಡಿದ್ದಾರೆ, ಖಂದಕ್ ಯುದ್ಧ ಮಾಡಿದ್ದಾರೆ. ಎಲ್ಲ ಯುದ್ಧಗಳು ಪ್ರತಿರೋಧದ ಯುದ್ಧಗಳು. ಅಭಿಯಾನದ ಸಂಚಾಲಕ ವಕಾಸ್ ಅರ್ಷಲನ್ ವಿಷಯ ಮಂಡಿಸಿದರು. ವೇದಿಕೆಯಲ್ಲಿ ಸಿದ್ದಲಿಂಗ ಸ್ವಾಮೀಜಿ, ಅಭಿಯಾನದ ಸಹ ಸಂಚಾಲಕರಾದ ಮೊಹಮ್ಮದ್ ಆಸಿಫ್, ಉಬೈದುಲ್ಲಾ ಬಂಟ್ವಾಳ, ಕುದ್ರೋಳಿ ಶಾಖೆಯ ಸದಸ್ಯ ಶೇಖ್ ಅಹ್ಮದ್, ಯುನಿವೆಫ್ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಯುಕೆ ಖಾಲಿದ್ ಉಳ್ಳಾಲ ಘಟಕದ ಸದಸ್ಯ ಉಮರ್ ಮುಕ್ತಾರ್, ಸದಸ್ಯ ಹುಹೇದ್ ಕುದ್ರೋಳಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.